ಇದು ಹಣಕಾಸಿಗೆ ಮುಗ್ಗಟ್ಟಾದಾಗ ಮರಿಗಳಿಗೊಂದಿನ ತಿಂಡಿ ಹಾಕೋದು, ಒಂದಿನ ತಿಂಡಿ ಹಾಕ್ತಾ ಇರೋದು, ಇರ್ಲಿ ಬಿಡು ಇನ್ನೊಂದು ದಿನ ಐತೆ ಅನ್ನೋದು ಅದನ್ನೆಲ್ಲ ಮಾಡಬಾರ್ದು. ಮರಿ ಬಂದು ಇಷ್ಟು ಅಷ್ಟು ಹಾಕ್ರಿ ಅಂತ ಅಳತೆ ಮಾಡಿ ಹಾಕ್ರಿ, 200 ಗ್ರಾಮ್ ಹಾಕ್ರಿ, 300 ಗ್ರಾಮ್ ಹಾಕ್ರಿ ಅಂತ ಹೇಳ್ತಾರೆ. ಅವಕ್ಕೆ ಏನಾಗುತ್ತೆ, ಕಡಲೆ ಒಟ್ಟು ಸಿಗುತ್ತೆ, ಚಕ್ಕೆ ಬೂಸ ಸಿಗುತ್ತೆ, ಜೋಳ ಸಿಗುತ್ತೆ. ಯಾಕೆಂದ್ರೆ ಇದು ಕದ್ದು ಮುಚ್ಚಿಟ್ಕೊಳ್ಳೋಂತ ವಸ್ತು ಅಲ್ಲ. ಎಲ್ಲಾರು ಬೆಳೀಲಿ, ಜನ ಪ್ರತಿಯೊಬ್ರು ಬೆಳೀಲಿ. ತಂದೆ ತಾಯಿನೂ ಸ್ವಲ್ಪ ಸಪೋರ್ಟ್ ಮಾಡಿ ಮಾಡಿದ್ರೆ ಅವ್ರಿಗೆ ಒಳ್ಳೆ ಅನುಕೂಲ ಆಗ್ತದೆ. ತಂದೆ ತಾಯಿಗೂ ಒಂದು ಸಣ್ಣ ಪುಟ್ಟ ಕೆಲಸ ಸಿಗ್ತದೆ ಮನೆ ತವ. ಅದ್ರ ರುಚಿ ಬರೆಸ್ಬೇಕು ಫಸ್ಟ್. ಅದ್ರ ರುಚಿ ಇದ್ದಾಗ ಇದ್ ಮಾಡಿದಯ್ಯ ಇದ್ರ ಅನುಕೂಲ ಐತೆ ಅಂತ ಅವ್ರು ಹೇಳ್ಕೊಡುವಂತ ತಂದೆ ತಾಯಿನೂ ಅವರಲ್ಲೂ ಇರ್ಬೇಕು. ಏನಾಗುತ್ತೆ ಅಂದ್ರೆ ನಾವು ವರ್ಷ ಮೇಂಟೈನ್ ಮಾಡಿದ್ರೇನೆ, ವರ್ಷ ಮೇಂಟೈನ್ ಮಾಡಿ ಅದನ್ನ ಮಡಗಿದ್ರೇನೆ ಅದು ಚೆನ್ನಾಗಿ ಬೆಳವಣಿಗೆ ಒಳ್ಳೆ ದಷ್ಟಪುಷ್ಟವಾಗಿ ಬರ್ತದೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಶ್ರೀಧರ್ ಮೂರ್ತಿ ಅವ್ರೆ. ಸರ್ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಹೇಳಿ ಸರ್. ಏನಂದ್ರೆ ಯಾರೇ ಫೋನ್ ಮಾಡ್ಲಿ ನಿಮ್ ಹೆಸರು ಹೇಳ್ದಲ್ಲೇನೆ ಫೋನ್ ಇಡೋದಿಲ್ಲ. ಇಲ್ಲ, ಅದ್ರಲ್ಲಿ ಏನ್ ಸ್ಪೆಷಾಲಿಟಿ ಇಲ್ವಲ್ಲ ಬುದ್ಧಿ, ಏನೋ ಗೊತ್ತಿಲ್ಲ. ಪ್ರತಿಯೊಬ್ರು ಅಷ್ಟೇ ನಿಮ್ ವಿಡಿಯೋ ನೋಡಿರೋರಾಗ್ಲಿ ಅಥವಾ ನನಗ್ ಫೋನ್ ಮಾಡೋರಾಗ್ಲಿ, ನನ್ನ ಪರ್ಸನಲ್ ನನ್ ಜೊತೆ ಮಾತಾಡ್ಬೇಕಾದ್ರು ಕೂಡ ಅಷ್ಟೇ, ಇವ್ರು ಪ್ರಕಾಶ್ ಅಣ್ಣವ್ರದ್ದು ವಿಡಿಯೋ ಮಾಡಿದಿರಲ್ಲ ದೊಡ್ಡ ಬೆಳಂಗ್ಲದವ್ರು ಅಂತ, ನಿಮ್ಮನ್ನ ನಿಮ್ ಹೆಸರು ತಗೊಂಡೇ ತಗೋತಾರೆ. ಅದರಿಂದ ನಾವು ನಿಮ್ ವಿಡಿಯೋ ಮಾಡಿದಕ್ಕೆ ನಮ್ಗೂ ಒಂದು ಖುಷಿ ಇದೆ. ನಾವ್ ವಿಡಿಯೋ ಮಾಡಿರೋದು ಪ್ರತಿಯೊಬ್ರು ನೋಡಿ, ನೀವು ಪ್ರತಿಯೊಬ್ರು ಮಾತಾಡಿ ಏನಾದ್ರು ಅವ್ರಿಗೆ ಮಾತಾಡ್ಲೇಬೇಕಲ್ಲ ಸ್ವಾಮಿ, ಸಜೆಷನ್ಸ್ ಕೊಡೋದಿರ್ಬೋದು, ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹೇಳಿರೋದು, ಆ ರೀತಿ ಮಾಡಿರೋದು ನಮ್ಗಂತೂ ತುಂಬಾ ಖುಷಿ ಆಗಿದೆ ಸರ್. ಯಾಕೆಂದ್ರೆ ಇದು ಕದ್ದು ಮುಚ್ಚಿಟ್ಕೊಳ್ಳೋಂತ ವಸ್ತು ಅಲ್ಲ. ಎಲ್ಲಾರು ಬೆಳೀಲಿ, ಜನ ಪ್ರತಿಯೊಬ್ರು ಬೆಳೀಲಿ. ಇದು ಆಸಕ್ತಿ ಯುವಕರು ಆಸಕ್ತಿ ಮಾಡಿರಿ, ಇದನ್ನ ಒಳ್ಳೆ ಅನುಕೂಲ ಐತೆ. ಯುವಕರಿಗೆ ಅಲ್ಲೋಗಿ 15-20 ಸಾವಿರ ಸಂಬಳಕ್ಕೆ ರಾತ್ರಿ 8 ಗಂಟೆ 9 ಗಂಟೆ 12 ಗಂಟೆ ತಕ ಹೋಗಿ ಒದ್ದಾಡ್ತಾರಲ್ಲ ಸ್ವಾಮಿ, ಇದು ಇನ್ನ ಅನುಕೂಲ. ಅದ್ರಲ್ಲಿ ಆ ದುಡ್ಡು ಕಾಸಿಗೆ ತೊಂದರೆ ಇರೋದ್ರಿಂದ ಕೆಲವು ಮಕ್ಕಳುಗಳು ಮಾಡಕ್ ಆಗ್ತಾ ಇಲ್ಲ. ಹಂಗಾಗಿ ತಂದೆ ತಾಯಿನೂ ಸ್ವಲ್ಪ ಸಪೋರ್ಟ್ ಮಾಡಿ ಮಾಡಿದ್ರೆ ಅವ್ರಿಗೆ ಒಳ್ಳೆ ಅನುಕೂಲ ಆಗ್ತದೆ. ತಂದೆ ತಾಯಿಗೂ ಒಂದು ಸಣ್ಣ ಪುಟ್ಟ ಕೆಲಸ ಸಿಗ್ತದೆ ಮನೆ ತವ. ಮಾಡಿದ್ರಂತೂ ಒಳ್ಳೆ ಅನುಕೂಲ ಇದೆ ಅನ್ನೋ ಉದ್ದೇಶ ನನ್ನ ಒಂದು ಮನೋಭಾವ. ಅಂದ್ರೆ ಯುವಕರಿಗೆ ಆಸಕ್ತಿ ಇರುತ್ತೆ, ಬಟ್ ಆದ್ರೆ ಅವ್ರು ಯಾರ ಮಾತು ಕೇಳಲ್ಲ, ಸಡನ್ ಆಗಿ ಹೋಗಿ ಮಾಡ್ಬಿಡ್ತಾರೆ. ಇಲ್ಲ ಏನಾಗುತ್ತೆ ಗೊತ್ತಾ, ಮಕ್ಕಳಿಗೆ ತಂದೆ ತಾಯಿ ಈ ರೀತಿ ಅದ್ರ ರುಚಿ ಬರೆಸ್ಬೇಕು ಫಸ್ಟ್. ಅದ್ರ ರುಚಿ ಇದ್ದಾಗ ಇದ್ ಮಾಡಿದಯ್ಯ ಇದ್ರ ಅನುಕೂಲ ಐತೆ ಅಂತ ಅವ್ರು ಹೇಳ್ಕೊಡುವಂತ ತಂದೆ ತಾಯಿನೂ ಅವರಲ್ಲೂ ಇರ್ಬೇಕು. ಮಕ್ಕಳು ಮಾಡೋರ್ಗೆ ಸಪೋರ್ಟ್ ಕೊಡ್ಬೇಕು. ಇದನ್ನು ನಾವು ತಂದೆ ತಾಯಿಗಳು ಮಾಡಿದ್ರೇನೆ ಸ್ವಾಮಿ ಅದು ಅನುಕೂಲ ಆಗೋದು. ಹೌದು ಸರ್, ಮತ್ತೊಂದ್ಸಲ ಹೊಸದಾಗಿ ನಮ್ ಚಾನಲ್ ನೋಡೋರ್ಗೆಲ್ಲರಿಗೂ, ವಿಡಿಯೋ ನೋಡೋರ್ಗೆಲ್ಲರಿಗೂ ನಿಮ್ ಪರಿಚಯ ಮಾಡ್ಕೊಟ್ಬಿಡಿ ಸ್ವಾಮಿ. ದೊಡ್ಡ ಬೆಳವಾಂಗ್ಲ ನಂದು, ಬೆಳವಾಂಗ್ಲ ಪ್ರಕಾಶ್ ಅಂತ. ಇಲ್ಲಿ ನನ್ನ ತೋಟದಲ್ಲಿ ಒಳ್ಳೆರಳ್ಳಿ ಅಂತ ಒಂದು ಪಕ್ಕದಲ್ಲಿ ಗ್ರಾಮದಲ್ಲಿ ನಾನು ತೋಟ ಇದೆ ನಂದು. ಅಲ್ಲಿ ನಾನು ಶೆಡ್ ಮಾಡಿದ್ದೀನಿ. ಎಷ್ಟು ಇವಾಗ ನೀವು ಪ್ರೆಸೆಂಟ್ ಆಗಿ ಎಷ್ಟು ಕುರಿಗಳನ್ನ ಅಥವಾ ಮತ್ತು ಎಷ್ಟು ಮೇಕೆಗಳನ್ನ ಸಾಕೊಂಡಿದ್ದೀರಾ ಅದನ್ನು ಸ್ವಲ್ಪ ತಿಳಿಸ್ಕೊಡಿ ನೋಡೋಣ. 150 ಕುರಿ ಇದೆ, 150 ಕುರಿ ಇದೆ, 70 ಮೇಕೆ ಇದೆ, ಹೆಣ್ಣು 50 ಇದೆ ಸರ್. 50 ಹೆಣ್ಣು ಇದಾವೆ. ಒಂದು 250 ತಕ್ಕನು ನನ್ನ ಹತ್ರ 2 ಮಿಕ್ಸಿಂಗ್ ಇದಾವೆ, ಬ್ರೀಡಿಂಗ್ ಇದಾವೆ. ಹೌದು ಸ್ವಾಮಿ. ಈ ನೀವು ಕುರಿಗಳನ್ನ ಎಳಗ ಸಾಕಿದೀರಾ? ಹೌದು. ಎಲ್ಲ ಬಕ್ರೀದ್ ಸ್ಪೆಷಲ್ ಆಗಿ ಬಕ್ರೀದ್ಗೆ ಅಂತ ವರ್ಷ ಪೂರ್ತಿ ಸಾಕಿರೋಂತ ಮರಿಗಳು. ಯಾವ 6 ತಿಂಗಳು ತಗೊಂಬಂದ? ಇಲ್ಲ ಸ್ವಾಮಿ, ನಾನು 1 ವರ್ಷನೇ. ಯಾವಾಗ ನೀವು ಬಕ್ರೀದ್ ಮುಗಿತಿದ್ದಂಗೆನೆ ಅದು ನೆಕ್ಸ್ಟ್ ವಾರನೇ ಹೋಗಿ ಮರಿ. ಹೌದು. ಅದನ್ನ ಯಾವಾಗೂ ಅದನ್ನ ನಾನು ಕಂಟಿನ್ಯೂಸ್. ಕೆಲವ್ರು ಏನ್ ಮಾಡ್ತಾರೆ, ಸಣ್ಣ ಮರಿ ತಗೊಂಡ್ಬರ್ತಾರೆ, ಒಂದ್ 6 ತಿಂಗಳು ಸಾಕ್ಬಿಡ್ತಾರೆ, ಮತ್ತೆ ಚೇಂಜ್ ಮಾಡ್ಬಿಡ್ತಾರೆ. ಇಲ್ಲ ಸ್ವಾಮಿ, ಅದು ಏನಾಗುತ್ತೆ ಅಂದ್ರೆ ನಾವು ವರ್ಷ ಮೇಂಟೈನ್ ಮಾಡಿದ್ರೇನೆ, ವರ್ಷ ಮೇಂಟೈನ್ ಮಾಡಿ ಅದನ್ನ ಮಡಗಿದ್ರೇನೆ ಅದು ಚೆನ್ನಾಗಿ ಬೆಳವಣಿಗೆ ಒಳ್ಳೆ ದಷ್ಟಪುಷ್ಟವಾಗಿ ಬರ್ತದೆ. ನಾವು 5-5 ತಿಂಗಳು 3-3 ತಿಂಗಳು ಮಾರಕ್ಕೆ ಕೆಂದುವೆ ಸಿನ್ನೂರು ಮರಿಗಳಿದ್ದಾವೆ, ಅವನ್ನ ತಗೊಂಡು ಮಾರ್ಬೋದಲ್ಲ ಸ್ವಾಮಿ. ಕಳೆದ ಬಾರಿ ಅಂಕಲ್ ನೀವು ಹೇಳಿ ಸರ್, ಪೂರ್ತಿ ಎಲ್ಲಾ ಎಳಗ ಮರಿಗಳನ್ನು ಇದೇ ಶೆಡ್ ಅಲ್ಲಿ ಬಿಟ್ಟಿದ್ರ? ಹೌದು. ಈಗ ಆದ್ರೆ ಇದರಲ್ಲಿ ಸ್ವಲ್ಪ ಮರಿಗಳು ಮಾತ್ರ ಇದಾವೆ. ಸ್ವಲ್ಪ ಮರಿ ಇದಾವೆ ಅಂದ್ರೆ ಜಾಸ್ತಿ ಜಾಸ್ತಿ ಮರಿಗಳಿದಾವೆ ಅಲ್ಲ. 250 ಮರಿ ಇರೋದ್ರಿಂದ ಪಕ್ಕದಲ್ಲಿ ಇನ್ನೊಂದು ಶೆಡ್ ಮಾಡ್ಕೊಂಡಿದ್ದೀನಿ. ಹೊಸದ ಒಂದು ಶೆಡ್ ಮಾಡಿದೀನಿ ಸ್ವಾಮಿ. ಹೌದು, ಮಾಡಿದೀನಿ. ಅದ್ರಲ್ಲೂ ಒಂದು 100-125 ಮರಿ. ಅದ್ರಲ್ಲಿ ಎಷ್ಟು ಮರಿಗಳಿದಾವೆ ಅಂಕಲ್? ಸರ್, ಇದ್ರಲ್ಲಿ ಬಂಡೂರು ಇದಾವೆ, ಅಲ್ಲೊಂದು 15, ಈ ಒಂದು 25 ಇದ್ ಕಡೆ ಎಳಗ ಹಾಕಿದ್ದೀನಿ. ಆ ಕಡೆ ಜಾಗ ಸಾಲಲ್ಲ. ಆಮೇಲೆ ಇದ್ ಕಡೆ ಒಂದು 65-70 ಓತಗಳು ಹಾಕಿದ್ದೀನಿ. ಓತಗಳು ಎಲ್ಲ ಅಂದ್ರೆ ಯಾವ ರೀತಿ ನಿಮ್ಮ ಮನೆ ಓತಗಳು ಇದಾವೆ? ಮನೆ ಓತಗಳು ಇದರಲ್ಲಿ 30-35 ಮನೆ ಓತಗಳಿದಾವೆ. ಈಗ ಆಲ್ರೆಡಿ ಈಗ ಹುಟ್ಟಿ ಇನ್ ಸ್ವಲ್ಪ ದೊಡ್ಡವಾಗಿರೋ ಅವೊಂದು 15-16. ಈ ಉಳಿಕೆ ಇದ್ದವು ನಾನು ಅವನ್ನ ಪರ್ಚೇಸ್ ಮಾಡಿ ನಮ್ಮ ಆಜು ಬಾಜು ಹಳ್ಳಿ ಒಳಗೆ ತಂದಿರುವಂತದ್ದು ಇದಾವೆ.
ಟೋಟಲ್ ಎಷ್ಟು ಇದಾವೆ ಅಂದ್ರೆ ಈಗ ಒಂದು 65ರಿಂದ 70 ತನಕ ಓತುಗಳಿದೆ. ಅಂದ್ರೆ ಈಗ ಇನ್ನೇನ್ ಯುಗಾದಿ ಹಬ್ಬ ಬರ್ತಾ ಇದೆ. ಯಾವ ರೀತಿ ಕೊಡ್ತಾ ಇದೀರ ಅಂಕಲ್ ಮರಿಗಳನ್ನ? ಕೆಜಿ ಲೆಕ್ಕದಲ್ಲಿ ಕೊಡ್ತಾ ಇದೀರಾ? ಬಂದು ಗ್ರಾಹಕರು ಯಾವ ರೀತಿ ಕೇಳ್ತಾರೋ ಆ ರೀತಿ ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಕೊಡ್ತಾ ಇದ್ದೀನಿ. ಓಕೆ ಓಕೆ ಅಂಕಲ್. ಈಗ ಒಟ್ಟಿಗೆ ಬೇಕು ಅಂದಾಗೂ ಕೊಡ್ತಿದ್ದೀನಿ. ಒಂದ್ ಪೀಸ್ ಬೇಕಣ ಅಂತ ಬರ್ತಾರೆ, ಯಾರೋ ರೈತಾಪಿಗಳು ಆಗ್ಬೋದು, ಗ್ರಾಹಕರಿಗೆ ಯಾರೇ ಆಗ್ಲಿ ಕೊಡ್ತಿದ್ದೀನಿ. ಇವಾಗ ನೀವೇ ಕಳಿಸಿದ್ರಲ್ಲ ಸ್ವಾಮಿ, ಒಂದ್ 8-10 ಅವ್ರಿಗೆ ಬೇಕು ಅಂದ್ರು ಅವ್ರಿಗೆ ಕೊಟ್ಟು ಕಳಿಸ್ದೆ. ನಮ್ಮ ಹತ್ರ ಇಲ್ದಿದಾಗ ಕೂಡ ನನ್ಗೆ ಪರ್ಸನಲ್ ಆಗಿ ನನ್ನ ರಿಲೇಷನ್ಸ್ ಯಾರಾದ್ರೂ ಕೇಳಿದಾಗ ಇಲ್ಲ ಇವ್ರ ಹತ್ರ ಮೇಕೆ ಇದಾವೆ, ಯಾಕಂದ್ರೆ ನನಗೆ ಗೊತ್ತು ಯಾವ ರೀತಿ ಸಾಕ್ತೀರಾ, ಯಾವ್ದೇ ಕೋಳಿ ಫೀಡ್ ಆಗ್ಲಿ ಅಥವಾ ಏನು ಯಾವ್ದು ಆಗದೆ ನೀಟಾಗಿ ನ್ಯಾಚುರಲ್ ಆಗಿ ಕೊಟ್ಟು ಸಾಕಿದಿರಾ, ಆ ಒಂದು ನಂಬಿಕೆಯಿಂದ ನಾನು ಕೂಡ ಕಳಿಸ್ಬೇಕಾಗಿ ಬಂದ. ಹೌದಣ್ಣ, ನಾನು ಯಾವಾಗೂ ನ್ಯಾಚುರಲ್ ಆಗಿ ಮೇಯಿಸೋದು. ನಾನು ಕೋಳಿ ಫೀಡ್ ಬಳಸಲ್ಲ. ಓಕೆ ಅಂಕಲ್. ಸರಿ ಅಂಕಲ್, ಅಲ್ಲಿ ಇನ್ನೊಂದು ಶೆಡ್ ಮಾಡಿದ್ರಾ, ಅಲ್ಲೋಗಿ ಮಾತಾಡೋಣ ಅಂಕಲ್. ಬನ್ನಿ ಸರ್, ನಡೀರಿ ಸರ್, ತೋರಿಸ್ತೀನಿ ಅದನ್ನು. ಅಂಕಲ್ ಹಾಗಾದ್ರೆ ಇದು ನಿಮ್ಮ ಹೊಸ ಶೆಡ್? ಇದು ಹೊಸ ಶೆಡ್ ಸರ್. ಓಕೆ ಅಂಕಲ್, ಇದು ಹೊಸ ಶೆಡ್. ಈಗ 1 ವರ್ಷ ಆಯ್ತು ಇದನ್ನ ಮಾಡಿ. ಓಕೆ, ಅದು ಒಂದು 10-12 ವರ್ಷ ಆಗೈತೆ ಅದನ್ನ ಮಾಡಿದ್ದೆ. ಓಕೆ, ಇದು ಆಮೇಲೆ ಮರಿಗಳು ಜಾಸ್ತಿ ಆದಾಗ ಇದನ್ನ ನಾನು ಇದು ಪಕ್ಕಕ್ಕೆ ಅದ್ರ ಪಕ್ಕದಲ್ಲೇ ಮಾಡ್ಕೊಂಡಿದ್ದೀನಿ. ಹೆಣ್ಣು ಮೇಕೆಗಳನ್ನ ಬೇರೆ ಸೆಡ್ ಅಲ್ಲಿ ಅದನ್ನ ಬೇರೆ ಮಡಗಿದ್ದೀನಿ. ಈಗ ನನ್ನ ಹತ್ರ 3 ಸೆಡ್ ಇದಾವೆ ಸರ್. ಕಳೆದ ಬಾರಿ ನಾವು ಎರಡು ಶೆಡ್ ಹೌದು ಸರ್. ಇದು ನಾನು ಮತ್ತೆ ಇದು ಹೊಸದ್ ಮಾಡಿದ್ವಿ, ರೀಸೆಂಟ್ ಆಗಿ. ಇದು ರೀಸೆಂಟ್ ಆಗಿ ಮಾಡಿದ್ವಿ. ಕಡಿಮೆ ಖರ್ಚಲ್ಲಿ ಹೈಟೆಕ್ ಶೆಡ್ ಗಿಂತ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡಿದ್ರೆ. ಹೌದು ಸರ್. ಹಾಗಾದ್ರೆ ಈ ಒಂದು ಶೆಡ್ ಕೆಪಾಸಿಟಿ ಎಷ್ಟಿದೆ ಅಂಕಲ್? ಸರ್ 125 ಇದೆ. 125 ಮರಿ ಇದೆ. ಓಕೆ ಅಂಕಲ್. ಹಾಗಾದ್ರೆ ಇವಾಗ ನೀವು ಈ ವರ್ಷ ಸಾಕಿರೋ ಬಕ್ರೀದ್ ಮರಿಗಳಿಗೆ ಏನೆಲ್ಲ ತಿಂಡಿ ಕೊಡ್ತಾ ಇದೀರಾ ಸರ್? ಜೋಳ ಕೊಡ್ತಾ ಇದೀನಿ, ಡೈರಿ ಫೀಡ್ ಕೊಡ್ತಾ ಇದೀನಿ, ಹಿಂಡಿ ಕೊಡ್ತಾ ಇದೀನಿ. ಈಗ ಅಂದಾಜು ಅಂಕಲ್, ಈಗ ನಾವು ತಂದಾಗ ಒಂದು ಮರಿ, ನೀವು ತರಂತ ಮರಿಗಳು ಎಷ್ಟು ಕೆಜಿ ಇರ್ತವೆ? 25ರಿಂದ 26-25 ಆ ಲೆಕ್ಕಕಾರ ಇರ್ತವೆ. ಎಷ್ಟು ತಿಂಗಳ ಮರಿಗಳು ಇರ್ಬೋದು ಅವು? ಅವಾಗ ಒಂದು 3-4 ತಿಂಗಳ ಮೇಲೆ ಇರ್ತವೆ ಮರಿ ಅವು. ಈ 3-4 ತಿಂಗಳ ಮರಿಗಳು 25 ಕೆಜಿ ಇದ್ರೆ ಸ್ಟಾರ್ಟಿಂಗ್ ತಂದಾಗ ಎಷ್ಟು ಫೀಡ್ ತಿನ್ನುತ್ತಾವ ಒಂದು ದಿನಕ್ಕೆ ಮರಿಗಳು? ಒಂದು ಮರಿ ಬಂದು ಅಷ್ಟು ಹಾಕ್ರಿ ಅಂತ ಅಳತೆ ಮಾಡಿ ಹಾಕ್ರಿ, 200 ಗ್ರಾಮ್ ಹಾಕ್ರಿ, 300 ಗ್ರಾಮ್ ಹಾಕ್ರಿ ಅಂತ ಹೇಳ್ತಾರೆ. ಹೌದು, ಅವಕ್ಕೆ ಏನಾಗುತ್ತದೆ, ಕಡಲೆ ಒಟ್ಟು ಸಿಗುತ್ತೆ, ಚಕ್ಕೆ ಬೂಸ ಸಿಗುತ್ತೆ, ಜೋಳ ಸಿಗುತ್ತೆ. ಅವಕ್ಕೆ ಜೀರ್ಣ ಶಕ್ತಿ ಮಾಡ್ಕೊಳ್ಳೋ ಸಣ್ಣ ಮರಿಗಳಿಗೆ ಜೀರ್ಣ ಶಕ್ತಿ ಮಾಡೋಂತ ಇವನ್ನೆಲ್ಲ ಮಿಕ್ಸಿಂಗ್ ಕೊಟ್ಟು ಅವು ಸ್ವಲ್ಪ ತಿನ್ನೋವಷ್ಟು ಹಾಕಿದ್ರೆ ಅವು ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತದೆ. V52 ಟಾನಿಕ್, V52 ಹಿಮಾಲಯ ಬರುತ್ತಲ್ಲ ಅದು, ಅದನ್ನ ಸ್ವಲ್ಪ ಮೇವಿಗೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಕೊಡ್ತಾ ಹೋದ್ರೆ ಸಣ್ಣ ಮರಿಗಳಿಗೆ ಅವಕ್ಕೆ ಒಳ್ಳೆ ಜೀರ್ಣ ಶಕ್ತಿ, ಆರೋಗ್ಯ ಇವೆಲ್ಲಕ್ಕೂ ಒಳ್ಳೆ ಉನ್ನತವಾಗಿ ಅವಕ್ಕೆ ಪಾಸ್ ಆಗ್ತದೆ ಸ್ವಾಮಿ. ಅಂದ್ರೆ ಈ ಡೈರೆಕ್ಟ್ ಆಗಿ ಜಾಸ್ತಿ ಜೋಳ ಹಾಕೋ ಬದಲು ಸಣ್ಣ ಮರಿಗಳಿಗೆ ನೀವು ಹೊಡೆದು ಹಾಕಿದ್ರೆ ಇಂದ ಚಂದ. ಅವ್ರ ಮಿಷಿನ್ ಇದ್ರೆ ಒಟ್ಟು ಅದನ್ನು ಪುಡಿ ಮಾಡಿಸಿ, ಸ್ವಲ್ಪ ಪುಡಿ ಸಣ್ಣ ರೀತಿಯಲ್ಲಿ ಮಾಡಿಸಿ ಹಾಕಿದ್ರೆ ಈ ಮೇವಿಗೆಲ್ಲ ಮಿಕ್ಸ್ ಆಗ್ತದಲ್ಲ, ಅವಾಗ ಇನ್ನ ಚೆನ್ನಾಗಿ ಅವು ತಿಂದು ಮೆಲ್ಕಿಗೆ ತಗೊಳಕ್ಕೆ ಚಾನ್ಸಸ್ ಉಂಟು. ದೊಡ್ಡ ಜೋಳ ಹಂಗೆ ಡೈರೆಕ್ಟ್ ಆಗಿ ಹಾಕಿದ್ರೆ ಸ್ವಲ್ಪ ಒದ್ದಾಡ್ತದೆ. ಆ ಪುಡಿ ಮಾಡಿ ಹಾಕಿದ್ರೆ 2 ಒಪ್ಪು 3 ಒಪ್ಪು ಟೈಪ್ ಅಲ್ಲಿ ಮಾಡಾಕಿದ್ರೆ ಅವು ಮೆಲ್ಕಿಗೆ ಚೆನ್ನಾಗಿ ಸಿಗುತ್ತೆ, ಅವು ಚೆನ್ನಾಗಿ ತಿನ್ನುತ್ತೆ ಸ್ವಾಮಿ. ಈಗಾಗಾದ್ರೆ ಈ ಮರಿಗಳು ನೀವು ತಗೊಂಡು 8-9 ತಿಂಗಳು ಆಗ್ತಾ ಬರ್ತದೆ. 8 ತಿಂಗಳು ಆಗಿದೆ ಸರ್. ಇವಾಗ ಎಷ್ಟು ಕೆಜಿ ಇದಾವೆ ಮತ್ತೆ ಎಷ್ಟು ತಿಂಡಿ ತಿಂತಿದೆ ಒಂದ್ ದಿನಕ್ಕೆ? ಈಗ 1 ಕೆಜಿ ಅಷ್ಟು ನಾನು ತಿಂಡಿ ಕೊಡ್ತಾ ಇದ್ದೀನಿ ಸ್ವಾಮಿ. ಒಂದು ಮರಿಗೆ 1 ಕೆಜಿ ಅಷ್ಟು ತಿಂಡಿ ತಿನ್ನೋಷ್ಟು ಆಗ್ತಾ ಇದೀನಿ ಈಗ. ನಿಮ್ ಮರಿಗಳು ಈಗ ತಾನೇ ಒಬ್ರು ಕಸ್ಟಮರ್ ಬಂದಿದ್ರು, ಅವರು ನಿಮ್ ಮರಿಗಳು ನೋಡಿ ತುಂಬಾ ಖುಷಿ ಪಟ್ರು. ಸಾಕೋ ರೀತಿ ಆಗಿರ್ಲಿ, ಮರಿಗಳ ಕ್ವಾಲಿಟಿ ಆಗಿರ್ಲಿ, ನನ್ಗೂ ಯಾಕೆಂದ್ರೆ ಈ ಎಳಗ ಅನ್ನೋದು ನನ್ಗೂ ಕೂಡ ವಸ್ತು. ನಿಮ್ ಮರಿಗಳು ನೋಡಿ ಅವರು ಒಂದ್ ಖುಷಿ ಪಟ್ಟಿದ್ ನೋಡಿ ನನ್ಗೆ ಒಂದ್ ಆಶ್ಚರ್ಯ ಆಯ್ತು. ಸಾಕೋರಂತವ್ರಾಗಿ ಕಸ್ಟಮರ್ ಗಳಾಗಿ ಈಗ ಒಬ್ಬ ರೈತ ಸಾಕಿರೋದ್ನ ಮೆಚ್ಚುಗೆ ಪಡ್ತಾರೆ ಅಂತಂದ್ರೆ, ಅವ್ರು ಸಾಕೋ ರೀತಿನ ಮೆಚ್ಚುಗೆ ಪಡ್ತಾರೆ ಅಂದ್ರೆ, ನಾನು ಒಬ್ಬ ಕುರಿ ಮೇಕನಾಗಿ ನನಗೂ ಒಂದು ಸ್ಫೂರ್ತಿ ಕೊಡುತ್ತಿದ್ದು, ಮುಂದಕ್ಕೆ ನಾನು ಈ ತರ ಮಾಡ್ಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಮಾಡೋದ್ರಲ್ಲಿ ತೊಂದ್ರೆ ಇಲ್ಲ. ಇದಕ್ಕೆ ಹಣಕಾಸಿಗೆ ಮುಗ್ಗಟ್ಟಾದಾಗ ಮರಿಗಳಿಗೊಂದಿನ ತಿಂಡಿ ಹಾಕೋದು, ಒಂದಿನ ತಿಂಡಿ ಹಾಕ್ತಾ ಇರೋದು, ಇರ್ಲಿ ಬಿಡು ಇನ್ನೊಂದು ದಿನ ಐತೆ ಅನ್ನೋದು, ಅದನ್ನೆಲ್ಲ ಮಾಡಬಾರ್ದು. ಹಾಕಕ್ ಹಿಡಿದ್ಮೇಲೆ ಒಂದೇ ಸಮವಾಗಿ ಅವಕ್ಕೆ ಒಳ್ಳೆ ನೀರಿನ ಸವಲತ್ತು ಜಾಸ್ತಿ ಮಾಡ್ಬೇಕು. ನೀರು ಯಾವಾಗ ಬಂದು ಕುಡಿದ್ರು ಅವಕ್ಕೆ ನೀರಿನ ಸವಲತ್ತು ಚೆನ್ನಾಗಿರ್ಬೇಕು. ತಿಂಡಿನೂ ಅಷ್ಟೇ. ನಾನು ಕೊಡ್ತಾ ಇರೋದು ಒಂದು ದಿವಸಕ್ಕೆ ಒಂದೇ ಸಾರಿ. ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆ ಒಳಗಡೆ ಕೊಟ್ರೆ, ನಾಳೆ ಬೆಳಿಗ್ಗೆ 7:15 8 ಗಂಟೆಗೆ ಮರಿಗೆ ನಾನು ತಿಂಡಿ ಕೊಡೋದು. ಒಂದೇ ಟೈಮ್ ತಿಂಡಿ ಇಲ್ಲ ಸರ್, ನಾನು ಕೊಡಲ್ಲ. ಇಲ್ಲ, ಮಧ್ಯಾಹ್ನ ಒಂದ್ ಟೈಮ್ ಒಂದೊಂದ್ಸಲ ಇಲ್ಲ ಸ್ವಾಮಿ, ರಾಗಿ ಹುಲ್ ತಿನ್ನೋಷ್ಟು ಕೊಡ್ತೀನಿ. ರಾಗಿ ಹುಲ್ ಕೊಡ್ತೀನಿ, ಒಳ್ಳೆ ನೀರ್ ಇಟ್ಟಿದ್ದೀನಿ, ನೀರ್ ಕುಡಿತವೆ, ಈ ಕೆಲಸ ಮಾಡ್ತೀನಿ ಹೊರತು ನಾನ್ ತಿಂಡಿ ಮಾತ್ರ ಬೆಳಿಗ್ಗೆ ಒಂದ್ ಟೈಮ್ ಮಾರ್ನಿಂಗ್ ನಾನು ಏನ್ ಇರ್ತದೋ ಮಾರ್ನಿಂಗ್ ನನ್ನ ಬೇರೆ ಏನ್ ಕೆಲಸ ಇದ್ರು ತಿಂಡಿ ಕೊಡೋದೇ ಅವಕ್ಕೆ ಫಸ್ಟ್ ಕೆಲಸ. ನೀವು ತಿಂಡಿ ಬಿಟ್ರೆ ಕೊಡೋದು ಮೇನ್ ರಾಗಿ ಹುಲ್ಲು, ಬೇರೆ ಯಾವುದೇ ಮೇವು ಇಲ್ಲ ಕೊಡಲ್ಲ ಅಣ್ಣ, ನಾನು ಕೊಡಲ್ಲ. ಮೇಕೆಗೂ ಅಷ್ಟೇ, ಮೇಕೆಗೂ ರಾಗಿ ಹುಲ್ಲೆ.
ಮೇಕೆಗೂ ರಾಗಿ ಹುಲ್ಲೆ, ಕುರಿಗಾಗ್ಬೋದು, ಮೇಕೆಗಾಗ್ಬೋದು, ಎಲ್ಲ ರಾಗಿ ಹುಲ್ಲೆ ಹಾಕೊಡೋದು. ಹಾಗಾದ್ರೆ ಈಗ ಎಲ್ಲಾ ಮರಿಗಳು ಮಾರಾಟಕ್ಕೆ ಸಿದ್ಧವಾಗಿದ್ದಾವೆ. ಇದಾವೆ ಅಣ್ಣ, ಓಕೆ. ಇದಾವೆ. ಆದ್ರೆ ಇನ್ನೂ ಒಂದ್ 2 ತಿಂಗಳು ಇದೆ. ಇದೆ. ಓಕೆ. ಅಂತ 2 ತಿಂಗಳು ತಕ್ಕನು ಇನ್ನ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಅಷ್ಟರಲ್ಲಿ ಇವಾಗ 2 ತಿಂಗಳಿಗೆ ಇನ್ನ ಎಷ್ಟು ಕೆಜಿ ಬರ್ಬೋದು ಅಂಕಲ್ ಫೈನಲ್ ಅಲ್ಲಿಗೆ? ಒಂದು ಅಂದಾಜಿನ ಮಟ್ಟಕ್ಕೆ ಯಾವ ರೀತಿ ಅವು ಬೆಳಿತವೆ ಅಂತ ಒಂದ್ 8 ರಿಂದ 9 ಕೆಜಿನೂ ಹೆಚ್ಚಿಕೊಂಬೋದು, 10 ಕೆಜಿನೂ ಹೆಚ್ಚಬಹುದು. ಅಂದಾಜು ಟೋಟಲ್ ಫೈನಲ್ ಎಷ್ಟು ಕೆಜಿ ಇರ್ತಾವ ನನ್ನ ಮರಿಗಳು? ಅವಾಗ 80 ರಿಂದ 85 ಕೆಜಿ ಇರ್ತವೆ, 65 ಕೆಜಿ ಇರ್ತವೆ, 70 ಕೆಜಿ ಇರ್ತವೆ. ಒಂದೊಂದ್ ರೀತಿಯಾಗಿ ಒಂದೊಂದ್ ತರ ಆಗ್ತವೆ ಸರ್. ಆದ್ರೂ ನಾನು ಒಂದ್ ವಿಡಿಯೋ ಇದೆ, ನೀವು ತಗೊಂಬಂದು ಒಂದ್ 15 ದಿನ ಆಗಿತ್ತು. ಅವಾಗಿನ ಮರಿಗಳು ನೋಡಕ್ಕೂ, ಆ ಸಣ್ಣ ಮರಿಗಳು ನೋಡಕ್ಕೂ ಈಗಿನ ಮರಿಗಳು ನೋಡಕ್ಕೂ ತುಂಬಾ ಖುಷಿ ಆಗುತ್ತೆ. ನಾನು ಆ ವಿಡಿಯೋನು ಕೂಡ ಹಳೇದ್ನ ಇಟ್ಕೊಂಡಿದೀನಿ, ಆ ವಿಡಿಯೋ ಕೂಡ ಹಾಕ್ತೀನಿ. ಓಕೆ ಅಂಕಲ್, ನಿಮ್ಮ ಕುರಿ ಸಾಕಾಣಿಕೆ ಈಗಲೇ ಪ್ರತಿ ವರ್ಷ ಚೆನ್ನಾಗ್ ಆಗ್ತಾ ಇರ್ಲಿ. ಒಳ್ಳೊಳ್ಳೆ ಮರಿಗಳನ್ನ ಒಳ್ಳೊಳ್ಳೆ ಕಸ್ಟಮರ್ಸ್ ಸೆಲೆಕ್ಟ್ ಮಾಡಿ ತಗೊಳ್ಳಿ, ಎಲ್ರೂ ಖುಷಿಯಾಗಿರ್ಲಿ, ನೀವು ಚೆನ್ನಾಗಿರ್ಲಿ, ಅವರು ಚೆನ್ನಾಗಿದ್ರಲ್ಲ ಸ್ವಾಮಿ. ಈಗ ಅವರು ತಗೊಂಡೋಗೋರು ಖುಷಿಯಾಗಿದ್ರೆ ತಾನೆ ನಾವು ರೈತರು ನಾವು ಮುಂದೆ ಹೋಗಕ್ಕಾಗೋದು. ಈಗ ಇದ್ರಾಗೆ 40 ಇದೆ, ಅದ್ರಾಗೆ 80 ಇದೆ, ಆ ಕಡೆ ಪಕ್ಕ ಬಂಡೂರ್ ಇದೆ, ಅದ್ರ ಪಕ್ಕ ಮೇಕೆ ಇದೆ, ಅದ್ರ ಪಕ್ಕ ಎಳಗ ಇದೆ. ಅಂದ್ರೆ ಮತ್ತೆ ಲಾಸ್ಟ್ ಟೈಮ್ ಬಂದಾಗ ಬಂಡೂರ್ ಇರ್ಲಿಲ್ಲ. ಈ ಸಲ ಯಾವ ಉದ್ದೇಶಕ್ಕೆ ಬಂಡೂರ್ ಇಟ್ಕೊಂಡಿದ್ದೀರಾ? ಬಂಡೂರು ನೋಡೋಣ, ಒಂದ್ಸಲ ಟ್ರೈ ಮಾಡೋಣ ಅನ್ನೋ ಉದ್ದೇಶಕ್ಕೆ ಬಂಡೂರು ಒಂದ್ಸರಿ ಟ್ರೈ ಮಾಡೋಣ, ಯಾವ ರೀತಿ ಅವು ಬೆಳವಣಿಗೆ ಆಗ್ತವೆ, ಇವು ಎಳಗಕ್ಕಿನ್ನ ಚೆನ್ನಾಗ್ ಬರ್ತಾವ, ಇವು ಎಳಗಕ್ಕಿನ್ನ ಮೀಡಿಯಂ ಆಗ್ತದ ಅನ್ನೋ ನೋಡಕ್ಕೆ ನಾನು ಒಂದ್ಸರಿ ಅದನ್ನ ಯಾವ್ದನ್ನ ತಂದ್ರು ಒಂದ್ಸರಿ ಅದನ್ನ ಪರೀಕ್ಷೆ ಮಾಡ್ಕಂತೀನಿ. ಆಮೇಲೆ ಬೇರೆ ನಮ್ಮ ರೈತರುಗಳಿಗೆ ಇದನ್ನ ಮಾಡಿ ಇದರಿಂದ ಅನುಕೂಲ ಆಗುತ್ತೆ ಅಂತ ಅವ್ರಿಗೆ ಹೇಳ್ತೀನಿ. ಅವು ಬರೋದು ಚಿಕ್ಕದು, ಸಿಂಪಲ್ ಬಾಡಿ, ಎಳಗ ಅಷ್ಟು ಡೆವಲಪ್ಮೆಂಟ್ ಹಿಂಗೆ ಕಾಣಲ್ಲ. ಹೆಚ್ಚಿನ ಮಟ್ಟದಾಗೆ ಎಳಗ ಒಳ್ಳೆ ಹೈ ಕ್ಲಾಸ್ ಆಗಿ ಬರ್ತವೆ, ರೈತರಿಗೆ ಇವು ಸಹಕಾರ ಮಾಡ್ತವೆ. ಇವು ನಾವು ಶ್ರದ್ಧೆಯಿಂದ ಮೇಯಿಸ್ಬೇಕು, ಅದು ನಾವು ಮುಖ್ಯ. ಅದನ್ನ ಮಾಡಿದ್ರೆ ಅವ್ರಿಗೆ ಒಳ್ಳೆ ತರ ಆತದೆ. ಅಂದ್ರೆ ಈ ಸಲ ನೀವು ತಂದಿರೋ ಬಂಡೂರು ಎಲ್ಲ ಟಗರುಗಳು ಇದು ಹೊಸದಾಗಿ 15 ಯಾವ ರೀತಿ ಬರ್ತವೆ, ಮಾರ್ಕೆಟಿಂಗ್ ಆಗ್ಲಿ ಎಷ್ಟು? ಈಗ 45 ಕೆಜಿಯಿಂದ 50 ಕೆಜಿನೂ ಅವೆ ಅವು ಬಂಡೂರು. ಅವು ಬಕ್ರೀದ್ಗೆ ಅಂತಾನೆ ಸಾಕಿರೋದು? ಹೌದು ಅಣ್ಣ, ಹೌದು ಅಣ್ಣ. ಓಕೆ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.